ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕುಟುಂಬ ಪಿಂಚಣಿದಾರರೇ, ಈ ದಿನ ಪಿಂಚಣಿ ಸೌಲಭ್ಯಗಳು ಕಮ್ಯುಟೇಷನ್ ಅವಧಿಯ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪಿಂಚಣಿದಾರರ ಬಹಳ ದಿನಗಳ ಬೇಡಿಕೆ ಕಮ್ಯುಟೇಷನ್ ಅವಧಿ 15 ವರ್ಷಗಳಿಂದ 12 ವರ್ಷಗಳಿಗೆ ಇಳಿಕೆ ಮಾಡಬೇಕು. ನಮ್ಮಿಂದ ವಸೂಲು ಮಾಡುವಂಥ ಕಮ್ಯುಟೇಷನ್ ಹಣ 1 to ಡಬಲ್ ಆಗುತ್ತೆ. ಇದರಿಂದ ರಿಲೀಫ್ ಕೊಡಬೇಕು, 12 ವರ್ಷಗಳಿಗೆ ಇಳಿಸಬೇಕು ಅಂತ ಹೇಳಿ ಬೇಡಿಕೆ ಇತ್ತು. ಈ ಬೇಡಿಕೆಯ ಬಗ್ಗೆ ಮಾನ್ಯ ನ್ಯಾಯಾಲಯ ಏನು ತೀರ್ಪನ್ನು ನೀಡಿದೆ, ಇದರಿಂದ ನೌಕರರಿಗೆ ಪಿಂಚಣಿದಾರರಿಗೆ ಉಪಯೋಗ ಆಗತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ನಿವೃತ್ತಿಯಾದ ನಂತರ ನಮ್ಮ ಜೀವನ ಸೆಟ್ಲ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿಯಲ್ಲಿ ಒಂದು ಭಾಗವನ್ನು ಕಮ್ಯುಟೇಷನನ್ನು ಪಡ್ಕೊಳ್ತೀವಿ. ಸುಮಾರು ಒಂದು 8 ಲಕ್ಷ ರೂಪಾಯಿ ನಾವು ಕಮ್ಯುಟೇಷನನ್ನು ಪಡ್ಕೊಂಡು ಅಂದರೆ ಅದಕ್ಕೆ 18 ಲಕ್ಷ ರೂಪಾಯಿ ಹಣವನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. 1 to ಡಬಲ್ ಅಲ್ಲ, 1.5 ಪಟ್ಟು ಹೆಚ್ಚಳ ಕಟ್ಟೋದನ್ನು ತಡಿಬೇಕು. 12 ವರ್ಷಗಳಿಗೆ ಕಮ್ಯುಟೇಷನ್ ಅವಧಿಯನ್ನು ಇಳಿಸಬೇಕು ಅಂತ ಬೇಡಿಕೆ ಇತ್ತು. ಈ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯದ ಮಹತ್ವದ ತೀರ್ಪು ಇಲ್ಲಿದೆ ನೋಡಿ. ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸಿಗೆ ಪೆನ್ಷನ್ ಬೆನಿಫಿಟ್ಸು ಹಾಗೂ ಕಮ್ಯುಟೇಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಹೈಕೋರ್ಟ್ ನೀಡಿರುವಂಥ ಒಂದು ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೂ ಬೇಕಾಗುವಂಥ ತೀರ್ಪು ಅಂತಲೇ ಹೇಳ್ಬೋದು. ಕಮ್ಯುಟೇಷನ್ ಮರುಸ್ಥಾಪನೆ ಅವಧಿ ಬದಲಾವಣೆ 15 ವರ್ಷಗಳಿಂದ 12 ವರ್ಷಗಳಿಗೆ ಇಳಿಕೆ ಮಾಡಬೇಕು ಅಂತ ಹೇಳಿ ನಿವೃತ್ತ ನೌಕರರು ಪಿಂಚಣಿದಾರರು ಹಲವಾರು ಬಾರಿ ಒತ್ತಾಯವನ್ನು ಮಾಡಿದರು. ಅವರ ಪ್ರಮುಖ ಬೇಡಿಕೆ ಆಗಿತ್ತು. ಈ ಬೇಡಿಕೆಗೆ 15 ವರ್ಷದ ನಿಯಮವನ್ನು ಎತ್ತಿ ಹಿಡಿದ ಹೈಕೋರ್ಟ್ ಪರಿವರ್ತಿತ ಪಿಂಚಣಿ ಮರುಸ್ಥಾಪನೆ ಅವಧಿಯನ್ನು ಬದಲಾಯಿಸುವಂತೆ ಪಿಂಚಣಿದಾರರು ಬೇಡಿಕೆ ಇಡಲು ಸಾಧ್ಯವಿಲ್ಲ, 15 ವರ್ಷಗಳ ನಿಯಮ ಕರೆಕ್ಟ್ ಇದೆ ಅಂತ ಹೇಳಿ ತಿಳಿಸಿದೆ ಹೈಕೋರ್ಟ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸೇವೆಯಿಂದ ರಿಟೈರ್ಡ್ ಆದಂಥ ಸಮಯದಲ್ಲಿ ತಮ್ಮ ಪಿಂಚಣಿಯ ಗರಿಷ್ಠ 1/3 ಭಾಗವನ್ನು ಪರಿವರ್ತಿಸಲು ಅವಕಾಶ ಇದೆ. ಈ ಅವಕಾಶವನ್ನು ಪ್ರತಿಯೊಬ್ಬ ನೌಕರರು ಬಳಸ್ಕೊಳ್ತಾರೆ. ಏಕೆಂದರೆ ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ನೌಕರರಿಗೆ ದೊಡ್ಡ ಮೊತ್ತದ ಹಣ, ಅದು ಟ್ಯಾಕ್ಸ್ ಫ್ರೀ ಹಣ ಸಿಗೋದ್ರಿಂದ ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೊಳ್ತಾರೆ. ನಿವೃತ್ತಿಯ ನಂತರ 15 ವರ್ಷಗಳ ಕಾಲ ಪಿಂಚಣಿಯಲ್ಲಿ ಈ ಪರಿವರ್ತಿತ ಮೊತ್ತವನ್ನು ಕಮ್ಯುಟೇಷನ್ ಮೊತ್ತವನ್ನು ಡಿಡಕ್ಷನನ್ನು ಮಾಡ್ಕೊಳ್ತಾರೆ. ಆ ಬಳಿಕ 15 ವರ್ಷ ಕಂಪ್ಲೀಟ್ ಆದರೆ ಆಟೋಮೆಟಿಕಲ್ಲಿ ನಮಗೆ ಫುಲ್ ಪೆನ್ಷನ್ನು ಫಿಕ್ಸ್ ಆಗುತ್ತೆ. ಒಮ್ಮೆ ಮರುಸ್ಥಾಪಿಸಿದ ನಂತರ ನಿವೃತ್ತರು ತಮ್ಮ ಮೂಲ ಪಿಂಚಣಿ 100% ಮೊತ್ತವನ್ನು ಮತ್ತೆ ಪಡೀತಾರೆ. ಈ 15 ವರ್ಷಗಳ ಅವಧಿಯಲ್ಲಿ ಏನಾದರೂ ಪೆನ್ಷನರು ಡೆತ್ ಆದರೆ ಕುಟುಂಬ ಪಿಂಚಣಿಯಿಂದ ಯಾವುದೇ ಕಡಿತವನ್ನು ಮಾಡಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಜೊತೆಗೆ ತುಟ್ಟಿ ಭತ್ಯೆಯನ್ನು ಕೂಡ ಪೂರ್ಣ ಮೂಲ ವೇತನ ಪಿಂಚಣಿ ಮೂಲ ವೇತನದ ಮೇಲೆ ಪಾವತಿ ಮಾಡಲಾಗತ್ತೆ. ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಕಮ್ಯುಟೇಷನ್ ಅವಧಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದರು. ಉದಾಹರಣೆಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಒಂದು 8,42,000 ರೂಪಾಯಿ ಒಬ್ಬ ಕಮ್ಯುಟೇಷನ್ನ ತಗೊಂಡ್ರು ಅಂದರೆ ಅವರು 15 ವರ್ಷದ ಅವಧಿಯಲ್ಲಿ ಕಟ್ಟೋಂಥ ಹಣ ಸುಮಾರು 18 ಲಕ್ಷಕ್ಕಿಂತ ಹೆಚ್ಚಾಗಿರುತ್ತೆ. ಅಂದರೆ 1 to ಡಬಲ್ ಬಡ್ಡಿಯನ್ನು ಕಟ್ಟೋಂಥ ಪರಿಸ್ಥಿತಿ ಬರುತ್ತೆ. ನಾವು ತೆಗೆದುಕೊಂಡ ಹಣಕ್ಕೆ ಸರ್ಕಾರಿ ಬಡ್ಡಿ ಲೆಕ್ಕದಲ್ಲೇ ನಮಗೆ 12 ವರ್ಷದಲ್ಲೇ ಕಂಪ್ಲೀಟ್ ಆಗುತ್ತೆ. ಇನ್ನು 3 ವರ್ಷ ಎಕ್ಸ್ಟ್ರಾ ಸರ್ಕಾರದವ್ರು ತಗೊಳ್ತಾರೆ ಅಂತ ಹೇಳಿ, ಹಾಗಾಗಿ ಕಮ್ಯುಟೇಷನ್ ಅವಧಿಯನ್ನು 12 ವರ್ಷಗಳಿಗೆ ಇಳಿಕೆ ಮಾಡಬೇಕು ಅಂತ ಹೇಳಿ ಹಲವಾರು ಪಿಂಚಣಿದಾರರು ಬೇಡಿಕೆ ಇಟ್ಟಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ಮೆಟ್ಟಿಲು ಕೂಡ ಏರಿದ್ರು. ಪರಿವರ್ತಿತ ಪಿಂಚಣಿ ಮರುಸ್ಥಾಪನೆ ಅವಧಿ ಬದಲಿಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ಹೈಕೋರ್ಟ್ 15 ವರ್ಷಗಳ ನಿಯಮವನ್ನು
ಎತ್ತಿ ಹಿಡಿದಿದೆ. ಕಮ್ಯುಟೇಷನ್ ನೀತಿಗೆ ಸಂಬಂಧಿಸಿದಂತೆ ನ್ಯಾಯಾಂಗ ಪರಿಶೀಲನೆ, ಜುಡಿಷಿಯಲ್ ಸ್ಕ್ರೂಟಿನಿ, ಸ್ಪಷ್ಟವಾದ ಅನ್ಯಾಯ ಹಾಗೂ ಸಂವಿಧಾನಾತ್ಮಕ ದೋಷವಿದೆ ಎಂಬ ಬಗ್ಗೆ ಪರಿಶೀಲಿಸುವ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ವೈಯಕ್ತಿಕ ಪಿಂಚಣಿ ಹಾಗೂ ಮುಂದೂಡಿರುವ ಸರಳ ಹಣಕಾಸಿನ ವಿಚಾರದ ಆಧಾರದ ಮೇಲೆ ನ್ಯಾಯಾಲಯವು ತಜ್ಞರ ಸಾಧಕ ಬಾಧಕ ನಿರ್ಧರಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಅಭಿಪ್ರಾಯವನ್ನು ಕೂಡ ನ್ಯಾಯಾಲಯ ಪಟ್ಟಿದೆ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಅರೆಸೇನೆ ಪಡೆಗಳು, ಬ್ಯಾಂಕ್, ರೈಲ್ವೆ ಹಾಗೂ ಸ್ವಾಯತ್ತ ಸಂಶೋಧನಾ ಸಂಸ್ಥೆಗಳ ನಿವೃತ್ತ ನೌಕರರು ಸಲ್ಲಿಸಿದ್ದ ಹಲವಾರು ಅರ್ಜಿಗಳನ್ನು ವಜಾಗೊಳಿಸಿರುವಂಥ ನ್ಯಾಯಾಲಯವು 15 ವರ್ಷಗಳ ಮರುಸ್ಥಾಪನೆ ಅವಧಿಯನ್ನು, ಸಂವಿಧಾನ ಬದ್ಧತೆಯನ್ನು ಎತ್ತಿ ಹಿಡಿದಿದೆ. ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಇದೆ ಅಂತ ಹೇಳಿ ತಿಳಿಸಿದೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಅನಿಲ್ ಕ್ಷೇತ್ರಪಾಲ್ ಹಾಗೂ ಅಮಿತ್ ಮಹಾಜನ್ರವರ ಒಳಗೊಂಡ ವಿಭಾಗೀಯ ಪೀಠವು CCS ಕಮ್ಯುಟೇಷನ್ ರೂಲ್ಸ್ 10A ಹಾಗೂ ಇತರೆ ಪಿಂಚಣಿ ಯೋಜನೆಗಳ ಸಮಾನ ನಿಯಮಗಳ ವಿರುದ್ಧದ ಸವಾಲಿಗೆ ಯಾವುದೇ ತಾರತಮ್ಯ ಇಲ್ಲ. ಕಮ್ಯುಟೇಷನ್ನ ಪಿಂಚಣಿಯನ್ನು ಮರುಸ್ಥಾಪಿಸಲು ಸರ್ಕಾರ ನಿಗದಿ ಮಾಡಿರುವಂಥ 15 ವರ್ಷಗಳ ಏಕರೂಪದ ಅವಧಿಯನ್ನು ಸಾಧಕ ಬಾಧಕ ಹಾಗೂ ಮೌಲ್ಯ, ತಜ್ಞರ ಶಿಫಾರಸು ಹಾಗೂ ದೀರ್ಘಕಾಲದ ಕಾನೂನು ಪದ್ಧತಿಗಳನ್ನು ಆಧರಿಸಿ ಜಾಗೃತ ನೀತಿ ನಿರ್ಧಾರವಾಗಿರುತ್ತೆ. ಇದರಲ್ಲಿ ಯಾವುದೇ ಸಂವಿಧಾನಾತ್ಮಕ ದೋಷ ಇಲ್ಲ ಅಂತ ಹೇಳಿ ಅಭಿಪ್ರಾಯವನ್ನು ಕೂಡ ಪಟ್ಟಿದೆ. ಮುಂದುವರೆದು ನಿವೃತ್ತ ಸರ್ಕಾರಿ ನೌಕರರು ಸ್ಪಷ್ಟವಾದ ಕಾನೂನು ಷರತ್ತುಗಳ ಅಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಪಿಂಚಣಿಯ ಒಂದು ಭಾಗವನ್ನು ಕಮ್ಯುಟೇಷನ್ ಮಾಡಿಕೊಳ್ಳಲು, ತೆರಿಗೆ ಮುಕ್ತ ಮೊತ್ತವನ್ನು ಪಡೆಯಲು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಯಾವುದೇ ಪ್ರೆಷರ್ ಇರಲ್ಲ. ಬೇಕಾದರೆ ಕಮ್ಯುಟೇಷನ್ ಮಾಡ್ಕೊಬೋದು ಅಥವಾ ಬೇಡದಿದ್ದರೆ ಬಿಡ್ಬೋದು. ಇದು ಸ್ವಯಂ ಪ್ರೇರಿತ ಆಗಿರುತ್ತೆ. ತೆರಿಗೆ ಮುಕ್ತ ಮೊತ್ತವನ್ನು ಪಡೆದ ನಂತರ ಆಯ್ಕೆಯ ಕಾನೂನು ಪರಿಣಾಮವನ್ನು ಯೋಜನೆಯ ಮಾನ್ಯತೆ ಅನ್ವಯ ಆಗತ್ತೆ. ಪಿಂಚಣಿ ಯೋಜನೆಯ ಭಾಗವನ್ನು ಉಳಿಸಿಕೊಂಡೇ ಅದರ ಷರತ್ತುಗಳನ್ನು ಮಾತ್ರ ತಿರಸ್ಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ತಿಳಿಸಿದೆ. ಆಟೋಮೆಟಿಕಲಿ ಇವರು ಸೈನ್ ಹಾಕಿ ಅದನ್ನು ತಗೊಂಡಿರೋದ್ರಿಂದ ಆ ಒಪ್ಪಂದವನ್ನು ಒಪ್ಪಿಕೊಂಡಂತೆ ಆಗತ್ತೆ. ಹಾಗಾಗಿ ಅದನ್ನು ತೆಗೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಪೇ ಕಮಿಷನ್ ಶಿಫಾರಸುಗಳ ನಂತರ ಸಾಧಕ ಬಾಧಕಗಳ ಅಂಶಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಸರ್ಕಾರವು ವಾಸ್ತವಿಕವಾಗಿ ನೀಡುವ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ವಸೂಲು ಮಾಡುತ್ತೆ ಅಂತ ಅವರು ವಾದಿಸಿದರು. ಹೀಗಾಗಿ ಮರುಸ್ಥಾಪನೆ ಅವಧಿಯನ್ನು, ಕಮ್ಯುಟೇಷನನ್ನು 15 ವರ್ಷಗಳಿಂದ 12 ಅಥವಾ 13 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಹೇಳಿ ಕೋರಿಕೊಳ್ಳಲಾಗಿತ್ತು. ಈ ಬೇಡಿಕೆಗೆ ಬೆಂಬಲವಾಗಿ ಪಿಂಚಣಿ ಹಾಗೂ ಪಿಂಚಣಿ ಕಲ್ಯಾಣ ಇಲಾಖೆ ದ್ವಿತೀಯ ರಾಷ್ಟ್ರೀಯ ನ್ಯಾಯಾಂಗ ವೇತನ ಆಯೋಗದ 2021ರ ಪೂರಕ ವರದಿ ಕೇರಳ, ಗುಜರಾತ್ ಸರ್ಕಾರಗಳ ಪಿಂಚಣಿ ವ್ಯವಸ್ಥೆಯನ್ನು ಉಲ್ಲೇಖವನ್ನು ಮಾಡಿದರು. ಕೇರಳ ಹಾಗೂ ಗುಜರಾತ್ನಲ್ಲಿ ಕೂಡ ಕಮ್ಯುಟೇಷನ್ ಅವಧಿ ಕಡಿಮೆ ಇದೆ. ಆದರೆ ಈ ವಿಚಾರದ ನೀತಿ ನಿರ್ಧಾರದ ವ್ಯಾಪ್ತಿಗೆ ಸೇರಿದ್ದು. ಅದು ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕು. ಅದರಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ಕೇಂದ್ರ ಆಡಳಿತ ನ್ಯಾಯಮಂಡಳಿ CAT ಈಗಾಗಲೇ ತೀರ್ಪನ್ನು ನೀಡಿದೆ. ಕಮ್ಯುಟೇಷನ್ ಮೌಲ್ಯವನ್ನು ಕೇವಲ ವ್ಯಕ್ತಿಗೆ ನೀಡಿದ ಮೂಲ ಧನದ ಮರುಪಾವತಿಯ ಲೆಕ್ಕ ಹಾಕೋದಲ್ಲ, ಜೀವಿತಾವಧಿಯ ನಿರೀಕ್ಷೆ, ಮರಣದ ಪ್ರಮಾಣ, ರಿಯಾಯಿತಿ ದರಗಳು ಹಾಗೂ ಮುಂಗಡ ಮರಣದ ಅಪಾಯ ಸೇರಿದಂತೆ ಹಲವು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅದರ ಮೌಲ್ಯವನ್ನು ನಿಗದಿ ಮಾಡಿದೆ ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ. ಕಾಮನ್ ಕಾಸ್ ವಿರುದ್ಧ ಭಾರತ ಸರ್ಕಾರದ ಪ್ರಕರಣವನ್ನು ಉಲ್ಲೇಖಿಸಿ ನ್ಯಾಯಾಲಯವು 15 ವರ್ಷಗಳ ಅವಧಿಯನ್ನು ಇಯರ್ ಆಫ್ ಪರ್ಸೆಂಟೇಜ್ ತತ್ವದ ಆಧಾರದಲ್ಲಿ ರೂಪಿಸಲಾಗಿದೆ. ಸರಳ ಲೆಕ್ಕಾಚಾರದ ಮರುಪಾವತಿ ಅವಧಿಗಿಂತ 2 ವರ್ಷ ಹೆಚ್ಚುವರಿ ಸಮತೋಲನವನ್ನು ಒಳಗೊಂಡಿದೆ ಅಂತ ಹೇಳಿ ತಿಳಿಸಿದೆ. 6th ಪೇ ಕಮಿಷನ್ ಹಾಗೂ 7th ಪೇ ಕಮಿಷನ್ಗಳನ್ನು ಒಳಗೊಂಡಂತೆ ವಿಷಯವನ್ನು ಪರಿಶೀಲಿಸಿ ಪೇ ಕಮಿಷನ್ನು 15 ವರ್ಷಗಳ ಅವಧಿಯನ್ನು ಮುಂದುವರಿಸಲು ಶಿಫಾರಸು ಮಾಡಿರೋದರಿಂದ
ಇದು ಮನಬಂದಂತೆ ನಿಗದಿಗೊಳಿಸುವ ಅವಧಿ ಅಲ್ಲ ಅಂತ ಹೇಳಿ ಕೂಡ ನ್ಯಾಯಾಲಯ ಸ್ಪಷ್ಟವನ್ನು ಪಡಿಸಿದೆ. ಅಂತಿಮವಾಗಿ ಪಿಂಚಣಿ ವ್ಯವಸ್ಥೆಯಲ್ಲಿ ಒಟ್ಟಾರೆ ಸಮತೋಲನವನ್ನು ರೂಪಿಸೋಕ್ಕೆ 15 ವರ್ಷಗಳ ಮರು ಸ್ಥಾಪನೆ ಅವಧಿಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. 15 ವರ್ಷ ಮಾಡಿರೋದು ಕರೆಕ್ಟ್ ಅಂತ ಹೇಳಿದೆ. ಪಿಂಚಣಿದಾರರ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿ ಹಾಗೆ ಮಧ್ಯಂತರ ಆದೇಶದ ಮೂಲಕ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಂಥ ವಸೂಲಾತಿಯನ್ನು ಒಮ್ಮೆಲೆ ವಸೂಲಿ ಮಾಡದಂತೆ ಮಧ್ಯಂತರ ರಕ್ಷಣೆಯನ್ನು ನೀಡಿ ಸಮಾಧಾನವಾದ ಹೆಚ್ಚುವರಿ ಅವಧಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ಕೂಡ ನ್ಯಾಯಾಲಯ ತಿಳಿಸಿದೆ. ಏನು ಈ ಕೋರ್ಟಲ್ಲಿ ಸ್ಟೇ ಇದ್ದು ಈಗ ವಿಚಾರಣೆ ಮುಗಿಯೋವರೆಗೂ ಕಮಿಟೇಷನ್ನ ವಸೂಲಿ ಮಾಡದೇ ಬಿಟ್ಟಿರೋದ್ರನ್ನು 15 ವರ್ಷಗಳ ಆದ ನಂತರ ಸಮಾನವಾಗಿ ವಸೂಲಿ ಮಾಡಿ ಅಂತ ಹೇಳಿ ತಿಳಿಸಿದೆ. ನ್ಯಾಯಾಂಗ ಏನು ಕಮಿಟೇಷನ್ ಅವಧಿಯನ್ನು 15 ವರ್ಷದಿಂದ 12 ವರ್ಷಕ್ಕೆ ಇಳಿಸೋದನ್ನು ನಿರಾಕರಿಸಿದೆ. ಹಾಗಂತ ಕಮಿಟೇಷನ್ ಅವಧಿ 15 ವರ್ಷದಲ್ಲೇ ಇರುತ್ತೆ ಅಂತ ಅಲ್ಲ. ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಕಮಿಟೇಷನ್ ಅವಧಿಯನ್ನು 13 ಅಥವಾ 12 ವರ್ಷಗಳಿಗೆ ಇಳಿಕೆ ಮಾಡೋಕ್ಕೆ ಅವಕಾಶಗಳಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಕಮಿಟೇಷನ್ ಅವಧಿಯನ್ನು 12 ವರ್ಷಗಳಿಗೆ ಇಳಿಕೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಹೊಸದಾಗಿ ಬಂದಿರುವಂಥ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಗಮನವನ್ನು ಹರಿಸಿ ರಾಜ್ಯದಲ್ಲಿರುವಂಥ ಸುಮಾರು 4.5 ಲಕ್ಷದಿಂದ 5 ಲಕ್ಷದವರೆಗೂ ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ